ಮಕ್ಕಳಿಗೆ 7 ತಿಂಗಳು ತುಂಬಿದ ಮೇಲೆ ಈ ರೀತಿ ರಾಗಿ ಸರಿನ ಇಂಟ್ರೊಡ್ಯೂಸ್ ಮಾಡಿದ್ರೆ ವೆಯ್ಟ್ ಗೇನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದಕ್ಕೆ ಕಡಲೆಕಾಳು, ಬಟಾಣಿ, ಒಂದು ಸ್ವಲ್ಪ ಹೆಸರುಕಾಳು ಮತ್ತು ಒಂದು ಸ್ವಲ್ಪ ಉದ್ದಿನಕಾಳನ್ನ ಹಾಕಿ ಚೆನ್ನಾಗಿ ಒಂದು 2-3 ಸಲ ತೊಳೆದು ಒಂದು ಓವರ್ ನೈಟು ರಾತ್ರಿ ನೆನೆಯೋದಕ್ಕೆ ಇಡಬೇಕು. ಸೊ ನೆಕ್ಸ್ಟು ಇದ್ರ ಜೊತೆಗೆ ನಾನು ರಾಜ್ಮಾ ಕಾಳುಗಳನ್ನ ಕೂಡ ತೊಳೆದು ಒಂದು ಓವರ್ ನೈಟ್ ನೆನೆಯೋದಕ್ಕೆ ಇಡ್ತಾ ಇದ್ದೀನಿ. ನೀವು ಬೇಕು ಅಂತ ಅಂದರೆ ಸ್ಕಿಪ್ ಮಾಡಬಹುದು. ಮತ್ತು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟೇ ರಾಗಿ. ನಾನು 1 ಕೆ ಜಿಯಷ್ಟು ರಾಗಿನ ತೊಗೊಂಡು ಅದನ್ನು ಹತ್ತತ್ರ ಒಂದು 10ರಿಂದ 15 ಸತಿ ಕ್ಲೀನಾಗಿ ವಾಶ್ ಮಾಡಿ ಯಾವುದೇ ರೀತಿ ಕಲ್ಲುಗಳೇನಾದರೂ ಇಲ್ಲದೇ ಇರೋ ಥರ ಶೋಧಿಸಿ ಅದನ್ನು ಕೂಡ ಒಂದು ಓವರ್ ನೈಟು ನೆನೆಯೋದಕ್ಕೆ ಇಡ್ತಾ ಇದ್ದೀನಿ. ಸೊ ಯಾಕೆ ಅಂದರೆ ಒಂದು ಓವರ್ ನೈಟ್ ಚೆನ್ನಾಗಿ ನೆಂದರೆ ಮೊಳಕೆ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ. ನೆಕ್ಸ್ಟು ಚೆನ್ನಾಗೆಲ್ಲ ನೆಂದಾದ ನಂತರ ಒಂದು ಕ್ಲೀನಾಗಿರುವಂತಹ ಒಂದು ಕಾಟನ್ ಬಟ್ಟೆ ಅಂದರೆ ಬ್ರೀದಬಲ್ ಕಾಟನ್ ಬಟ್ಟೆನ ತೊಗೊಂಡು ಕಾಳು ಮತ್ತು ಏನು ರಾಗಿನ ನಾನು ನೆನೆಸ್ಕೊಂಡಿದ್ದೆ ಎರಡನ್ನೂ ಸ್ವಲ್ಪ ಸಪ್ರೇಟಾಗಿ ಕಟ್ಟಿಬಿಟ್ಟು ಮೊಳಕೆ ಬರೋದಕ್ಕೆ ಇಡಬೇಕು. ಇನ್ನು ನೆನೆಸಿದಂಥ ರಾಜ್ಮಾ ಕಾಳುಗಳನ್ನ ಒಂದು ತಟ್ಟೆನಲ್ಲಿ ಹಾಕಿ ಸ್ವಲ್ಪ ಬಿಸಿಲಲ್ಲಿ ಚೆನ್ನಾಗಿ ಒಣಗೋದಕ್ಕೆ ಬಿಡಬೇಕು, ಯಾವುದೇ ರೀತಿ ಮಾಯ್ಶ್ಚರ್ ಇಲ್ಲದೆ ಇರೋ ಥರ. ನೋಡಿ, ರಾಗಿ ಎಲ್ಲ ಚೆನ್ನಾಗಿ ನೆಂದಿದೆ. ಇದನ್ನು ಕೂಡ ಚೆನ್ನಾಗಿ ಕಟ್ಟಿಬಿಟ್ಟು ಒಂದು ಓವರ್ ನೈಟು ಅದು ಮೊಳಕೆ ಬರೋದಕ್ಕೆ ಎತ್ತಿಡ್ತಾ ಇದ್ದೀನಿ. ನೆಕ್ಸ್ಟ್ ದಿನಕ್ಕೆ ಈ ರೀತಿ ಮೊಳಕೆ ಬಂದಿರುತ್ತೆ. ನೋಡ್ತಾ ಇದ್ರೇ ಖುಷಿ ಆಗ್ತಾಯಿದೆ, ಅಷ್ಟೊಂದು ಚೆನ್ನಾಗಿ ಮೊಳಕೆ ಬಂದಿದೆ. ಈ ಬಂದಂತಹ ರಾಗಿ ಮತ್ತು ಕಾಳುಗಳನ್ನ ಮೊಳಕೆನ ಆಚೆ ಅಂದರೆ ಸ್ವಲ್ಪ ಬಿಸಿಲಲ್ಲಿ ಮಾಯ್ಶ್ಚರೆಲ್ಲ ಹೋಗೋ ಥರ ಕ್ಲೀನಾಗಿರುವಂತಹ ಒಂದು ಬಟ್ಟೆನ ಹಾಸಿಬಿಟ್ಟು ಚೆನ್ನಾಗಿ ಒಣಗಕ್ಕೆ ಹಾಕೋಬೇಕು. ಯಾವುದೇ ರೀತಿ ಮಾಯ್ಶ್ಚರ್ ಇರಬಾರ್ದು. 1 ದಿನದಲ್ಲಿ ಅಥವಾ 2 ದಿನದಲ್ಲಿ ಇದು ಚೆನ್ನಾಗಿ ಮಾಯ್ಶ್ಚರ್ ಏನು ಇಲ್ಲದೆ ಇರೋ ರೀತಿ ಒಣಕೊಂಡಿರುತ್ತೆ. ಈ ರೀತಿ ಒಣಗಿದಂತಹ ಕಂಪ್ಲೀಟ್ ಕಾಳು ಮತ್ತು ರಾಗಿನ ಸಿಮ್ ಫ್ಲೇಮಲ್ಲಿ ಅತಿ ಕಡಿಮೆ ಉರಿನಲ್ಲಿ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ತುಂಬಾ ಜಾಸ್ತಿ ಹುರಿಬಾರ್ದು, ಅದ್ರದ್ದು ಟೇಸ್ಟ್ ಹೊರಟೋಗ್ಬಿಡುತ್ತೆ. ಲೈಟಾಗಿ ಬೆಚ್ಚಗೆ ಮಾಡ್ಕೋಬೇಕು. ಸೊ ಇದೇ ರೀತಿ ಬೆಚ್ಚಗೆ ಮಾಡ್ಕೊಂಡಂತಹ ಕಾಳುಗಳನ್ನ ಸಪ್ರೇಟಾಗಿ ಎತ್ತಿಟ್ಕೋಬೇಕು. ನಾನು ಇದಕ್ಕೊಂದು ಸ್ಪೆಷಲಾಗಿ ಹುಳ್ಳಿಕಾಳು ಅಂತ ಅಂದರೆ ಹಾರ್ಸ್ ಗ್ರಾಮ್ ಅಂತ ಏನು ಹೇಳ್ತಾರೆ ಅದನ್ನು ಕೂಡ ನಾನು ಮೊಳಕೆ ಬರೆಸಿ ಹಾಕಿದ್ದೆ. ನಿಮಗೆ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು. ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ತೊಗೊಂಡು ಫೈನ್ ಪೌಡರ್ ಮಾಡ್ಕೋಬೇಕು. ಪೌಡರ್ ಮಾಡ್ಕೊಂಡಾದಮೇಲೆ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ ರಾಗಿ ಸರಿನ ಸಪ್ರೇಟು, ಕಾಳನ್ನ ಸಪ್ರೇಟ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ನಾನು ಕೂಡ ಅದೇ ಥರ ಮಾಡಿದ್ದೆ. ನಮಗೆ ಯಾವ ಪ್ರಪೋರ್ಷನಲ್ಲಿ ಬೇಕು, ಬೇರೆ ಏನಾದರೂ ಮಗುಗೆ ಫುಡ್ ಮಾಡಬೇಕಾದ್ರೆ ಸಪ್ರೇಟಾಗಿ ಕಾಳಿನ ಪೌಡರ್ನ ಹಾಕೋಬೋದು. ಹಾಗಾಗಿ ನಾನು ಒಟ್ಟಿಗೆ ಹಾಕಲಿಲ್ಲ. ನೀವು ಕೂಡ ಅದೇ ಥರ ಫಾಲೋ ಮಾಡಿದ್ರೆ ಒಳ್ಳೆಯದು. ನೆಕ್ಸ್ಟು ಒಂದು ಕಾಟನ್ ಬಟ್ಟೆ ಸಹಾಯದಿಂದ ಏನು ನಾವು ಪೌಡರ್ ಮಾಡ್ಕೊಂಡಿದ್ದೋ ಆ ಪೌಡರ್ನ ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ಈ ರೀತಿ ಸೋಸ್ಕೋಬೇಕು. ಈ ರೀತಿ ಸೋಸ್ಕೊಂಡಾಗ ಫೈನ್ ಪೌಡರ್ ಸಿಗುತ್ತೆ. ಈ ರೀತಿ ಫೈನ್ ಪೌಡರು ಇದ್ದರೆ ಮಗುಗೆ ಯಾವುದೇ ರೀತಿ ಅಜೀರ್ಣ ಆಗಲಿ ಅಥವಾ ಹೊಟ್ಟೆ ಉಬ್ಬರಿಸ್ಕೊಳ್ಳೋದಾಗಲಿ ಯಾವುದೂ ಆಗೋದಿಲ್ಲ. ಮತ್ತು ಅದು ತುಂಬ ಚೆನ್ನಾಗಿ ಸರಿ ಕೂಡ ಅಷ್ಟು ಕನ್ಸಿಸ್ಟೆನ್ಸಿಯಾಗಿ ತುಂಬ ಸಾಫ್ಟಾಗಿ ಬರುತ್ತೆ. ಪಾಪು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಕಾಳಿನ ಪೌಡರ್ ಮತ್ತು ಸರಿ ಪೌಡರ್ ಎಕ್ಸ್ಟ್ರಾ ಅಂದರೆ ಸಪ್ರೇಟ್ ಬಾಟಲ್ಗೆ ತುಂಬ್ಕೊಂಡಿರೋದ್ರಿಂದ ಬೇರೆ ಏನಾದರೂ ನಾನು ಸ್ಪೆಷಲ್ ರೆಸಿಪಿ ಮಾಡುವಾಗ ಕೂಡ ಕಾಳಿನ ಪೌಡರ್ನ ಸಪ್ರೇಟಾಗಿ ಯೂಸ್ ಮಾಡ್ಕೋತೀನಿ, ರಾಗಿ ಸರಿನ ಸಪ್ರೇಟಾಗಿ ಯೂಸ್ ಮಾಡ್ಕೋತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತು ನಿಮಗೇನಾದರೂ ಇದ್ರದ್ದು ಆರ್ಡರ್ ಬೇಕು ಅಂತ ಹೇಳಿದ್ರೆ, ಮನೆಯಲ್ಲಿ ಮಾಡೋದಕ್ಕೆ ಕಷ್ಟ ಆಗ್ತಾಯಿದೆ ಅಂತ ಹೇಳಿದ್ರೆ ಪ್ಲೀಸ್ ಆರ್ಡರ್ ಅಂತ ಹೇಳಿ ಕಮೆಂಟ್ ಮಾಡಿ, ನಾವು ನಿಮಗೆ ತಲುಪಿಸ್ತೀವಿ. ಥ್ಯಾಂಕ್ ಯು.